ಬಿಜೆಪಿ ತಂಡದಿಂದ ಬರ ವೀಕ್ಷಣೆ, ಮೂಕಿಹಾಳ, ಮಿಣಸ್ಗಿ ಗ್ರಾಮಗಳಲ್ಲಿ ರೈತರೊಂದಿಗೆ ಸಂವಾದ, ಪರಿಹಾರ ಕೊಡಿಸುವ ಭರವಸೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ರಾಜ್ಯದ ಹಲವು ಭಾಗಗಳಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ವತಿಯಿಂದ ಬರ ವೀಕ್ಷಣೆ ಹಾಗೂ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದರ ಭಾಗವಾಗಿ ಗುರುವಾರ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹಾಗೂ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಅವರು ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಮತ್ತು ಮಿಣಸ್ಗಿ ಗ್ರಾಮಗಳಿಗೆ ಭೇಟಿ ನೀಡಿದ್ದರು. ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮುಖಂಡರು ರೈತರೊಂದಿಗೆ ಸಂವಾದ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ರೈತರಿಗೆ ಸೂಕ್ತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವುದಾಗಿ ಭರವಸೆ ನೀಡಿ ರೈತರಲ್ಲಿ ಧೈರ್ಯ ತುಂಬಿದರು. ಬಳಿಕ ದೇವರಹಿಪ್ಪರಗಿ ಮತಕ್ಷೇತ್ರದ ಗ್ರಾಮಗಳಿಗೆ ತೆರಳುವ ಸಂದರ್ಭದಲ್ಲಿ ತಾಳಿಕೋಟೆ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕಾಶಿನಾಥ್ ಮುರಾಳ್, ಎಂಎಸ್ ಸರಶೆಟ್ಟಿ, ವಾಸುದೇವ್ ಹೆಬ್ಸೂರ್, ಮಾನ್ಸಿಂಗ್ ಕೊಕಟ್ನೂರ್, ಶಿವಶಂಕರ್ ಹಿರೇಮಠ್, ಪರಶುರಾಮ್ ಕಟ್ಟಿಮನಿ, ರಾಘವೇಂದ್ರ ಮಾನ್ಯ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ರೈತರು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಏನ್ ನಿಮ್ಮ ಹೆಸರು? ಮಳೆಯಪ್ಪ ಊರ್ರಿ. ಮಕ್ಕಳ ಎಷ್ಟು ಜನ? 3. ಎಷ್ಟು ಎಕರೆ? 3 ಜನ ಮಕ್ಕಳು. 4 ಎಕರೆ ಡಿವೈಡ್ ಮಾಡಿದ್ರೆ ಒಂದೊಂದು ಎಕರೆ, ಒಂದು ಇಲ್ರಿ, ಒಬ್ಬೊಬ್ಬರಿಗೆ 4 ಎಕರೆ ಬರ್ತವ್ರಿ. ಮತ್ತೆ ಆ ಕಡೆ ಇಲ್ಲಿ ಮಿಣಿಸ್ಗೆ ಅಲ್ಲಿ ಬಳಗನ್ನು ಮತ್ತೆ ಅಲ್ಲಿ ಹಂಗಿದೆ ಬೆಳೆ. ಅಲ್ಲಿನೇ ಇಲ್ಲಿ ಎಲ್ಲಿ ಬೆಳೆನೇ ಇಲ್ಲ ಗೊತ್ತಾ. ಆ ಕಡೆ ಇಲ್ಲಿ ಬಳಗನು ಪಕ್ಕದ ಊರದಿ, ಇಲ್ಲೇ ಪಕ್ಕದ ಊರು. ಅಲ್ಲೇನ್ ಹಾಕಿದ್ರಿ? ಅದು ಹತ್ತಿ ಹಾಕಿದ್ದೇವ್ರಿ. 4 ಹರಿದು ಏನು ಬಂದಿಲ್ಲ. ಈಗ ಇಲ್ಲಿ ನಮ್ ಗೌಡ್ರ ಗ್ರಾಮ 70 ಪ್ಯಾಕೆಟ್ ಹತ್ತಿ ಹಾಕಿ ಹರಿಗಿದ್ರು. 70 ಪ್ಯಾಕೆಟ್ ಹರಿಗಿದ್ರಲ್ಲ. ನೀವ್ ಹೇಳ್ರಿ.